ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ಬನ್ನಿ, ನಮ್ಮ ಊರಿನ ಹತ್ರ ಒಂದು ಕ್ಯಾಂಪ್ ಹಾಕಿದ್ರು. ಎಲೆಕ್ಟ್ರಿಕಲ್ ಹೋಮ್ ಅಪ್ಲಯನ್ಸಸ್ದು ಒಂದು ಕ್ಯಾಂಪ್ ಹಾಕಿದ್ರು. ಅದರಲ್ಲಿ ನಾನು ಹೋಗಿದ್ದೆ. ಅಲ್ಲಿಗೆ ನಾನು ಯಾವ ಐಟಮ್ಸ್ ತೊಗೊಂಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಈ ಥರ ಒಂದು ಮದುವೆ ಚೌಟ್ರಿ ಇದೆ ನಮ್ಮೂರ ಹತ್ರ. ಅಲ್ಲಿ ಈ ಥರ ಕ್ಯಾಂಪ್ ಹಾಕಿದ್ರು. ನೋಡಿ, ಈವನ್ ಎಲ್ಲ ಎಲೆಕ್ಟ್ರಿಕಲ್ ಐಟಮ್ಸಿಂದ ಹಿಡಿದು ಎಚ್ ಡಿ ಟಿ ವಿ, LED TVs ಎಲ್ಲನೂ ಇತ್ತು. ಎಲ್ಲ ಬ್ರ್ಯಾಂಡೆಡು ಇತ್ತು. ಸೊ ನಾನು ಅದರಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ನೀವು ಈ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಮತ್ತು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನು ಸಹ ಕ್ಲಿಕ್ ಮಾಡಿ. ಅದರಿಂದ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೈ ಮಾಡಿದಾಗ. ನೋಡಿ, ನನ್ನ ಮಗಳು ಎಷ್ಟು ಎಂಜಾಯ್ ಮಾಡ್ತಿದ್ಲು ಅಂತ ಹೇಳಿದ್ರೆ, ಅದೆಲ್ಲ ವಿತೌಟ್ ಮಾಸ್ಕೆ ಫುಲ್ ರನ್ ಮಾಡ್ತಿದ್ಲು. ನೋಡಿ, ಐಟಮ್ಸು ನಾನು ಬುಕ್ ಮಾಡಿ ಬಂದ ತಕ್ಷಣವೇ ಮನೆಗೆಲ್ಲ ಡೆಲಿವರಿ ಕೊಟ್ಟರು. ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಒಂದು TV ಮತ್ತು ಒಂದು ಅವನ್ ತೊಗೊಂಡಿದ್ದೀನಿ. TV ಆಲ್ರೆಡಿ ಹಾಲಲ್ಲಿದೆ, ದೊಡ್ಡದು 44 ಇಂಚಸ್ದು. ಇನ್ನು ರೂಮ್ಗೆ 32 ಇಂಚಸ್ದು ರೂಮ್ಗೆ ಆ್ಯಂಡ್ರಾಯ್ಡ್ TV ತೊಗೊಂಡಿದ್ದೀವಿ. ಇನ್ನು ಹಾಲಲ್ಲಿ ಇರೋದೇನು ಆ್ಯಂಡ್ರಾಯ್ಡ್ TV ಅಲ್ಲ, ಮಾಮೂಲಿ ನಾರ್ಮಲ್ಲೇ, ಬಟ್ ಅದು LED TVನೇ. ಇದು ಅವನ್ ಬೇಕಿತ್ತು, ಬಿಕಾಸ್ ಆಫ್ ಪಿಜ್ಜಾ ಅಥವಾ ಗಾರ್ಲಿಕ್ ಬ್ರೆಡ್ ಏನಾದರೂ ಮಾಡಲಿಕ್ಕೋಸ್ಕರ ಬೇಕಿತ್ತು. ಅದಕ್ಕೋಸ್ಕರ ನಾನು ಇದನ್ನು ಈ ಟಿವಿನ ಚೂಸ್ ಮಾಡಿ ಆ್ಯಂಡ್ರಾಯ್ಡ್ ಫೋನ್ ತೊಗೊಂಡಿದ್ದೀನಿ. ಇದರಿಂದ ಏನು ಯೂಸು ಅಂತ ಹೇಳಿದ್ರೆ, ಡೈರೆಕ್ಟ್ ನಾನು ಫೋನ್ನ ಟಿವಿಗೆ ಕನೆಕ್ಟ್ ಮಾಡ್ಬೋದು. ಈವನ್ ಮಕ್ಳಿಗೆ ಆನ್ಲೈನ್ ಕ್ಲಾಸ್ ಇರ್ಬೋದು, ಅಥವಾ ನನ್ನ ಮಗಳಿಗೆ ವೀಡಿಯೋ ಹಾಕ್ಕೊಡೋದಿರ್ಬೋದು. ಇದರಿಂದ ನನಗೆ ಯೂಸ್ ಆಗುತ್ತೆ ಅಂತ ಈಗ ಇನ್ಸ್ಟಾಲೇಷನ್ಗೆ ಬಂದಿದ್ದಾರೆ ಅವನ್ನು. ಬನ್ನಿ ನೋಡೋಣ ಯಾವ ಥರ ಹೇಳ್ಕೊಡಿ. ನಾರ್ಮಲ್ದೆಲ್ಲ ಯೂಸ್ ಮಾಡೋಕ್ಕಾಗಲ್ಲ, ಇದಕ್ಕೆ ತಪ್ಪಾಗಿ ಬೇರೆ ಯೂಸ್ ಮಾಡಬೇಕು. ಇಲ್ಲಿದೆ ನೋಡಿ, ಇಷ್ಟು ಐಟಮ್ಸ್ ಮಾಡ್ಬೋದು ನೀವು. ಈ ಯಾವ ಐಟಮ್ ಬೇಕು ಇಲ್ಲಿ ನೋಡ್ಕೊಂಡ್ರೆ ಬುಕ್ಲೆಟಲ್ಲಿ ನಿಮಗೆ ಅದರದ್ದು ಡೀಟೇಲ್ಸ್ ಇರುತ್ತೆ, ರೆಸಿಪಿ ಯಾವ ಥರ ಹಾಕ್ಬೇಕು ಅಂತ. ಅದನ್ನ ಹಾಕ್ಬಿಟ್ಟು ನಂಬರ್ ಸೆಲೆಕ್ಟ್ ಮಾಡಿದ್ರೆ ಆ ನಂಬರ್ನ ಹಾಕ್ಸಿಕ್ಕಿಟ್ರೆ ಮೆಲ್ಟ್ ಆಗಿಬಿಡುತ್ತೆ. ಸ್ಟೀಲ್ದು ಇಟ್ಟರೆ ಫುಲ್ ಬಿಸಿಯಾಗಿ ಹಾಳಾಗುತ್ತೆ. ಟಪ್ಪರ್ ವೇರು ಇಲ್ಲಾಂದರೆ ಅದಕ್ಕೆ ಬೇಕಾಗಿರೋಂಥ ಏಜ್ ಪಾಯಿಂಟೇ ಬೇಕಾ? ಏಜ್ ಪಾಯಿಂಟ್ ಇರಬೇಕು, ಇಲ್ಲ ಇದೆ. ಇಲ್ಲಿ ಮತ್ತು ಅವ್ರು ಹೇಳಿದ್ರು ಡೆಮೋ ಕೊಡ್ತಾರೆ ನಿಮಗೆ, ಪಿಜ್ಜಾ ಬೇಕಾದ್ರೆ ಮಾಡಿ, ನೀವೆಲ್ಲ ಐಟಮ್ ತಂದಿಡಿ ಅಂತ ಹೇಳಿದರು. ನೋಡಿ, ಇದು ಹಾಕ್ಬೇಕು ಐಟಮು. ಈ ಥರ ಕುಂದ್ಕೋಬೇಕಿದು. ಓಕೆ, ಅದಿಲ್ಲ ಅಂದರೆ ರನ್ ಆಗಲ್ಲ. ಓಕೆ ಓಕೆ. ಇಲ್ಲಿ ನೋಡ್ಕೊಂಡ್ರೆ ಅದ್ರದ್ದು ರೆಸಿಪಿ ಫುಲ್ ಇಲ್ಲಿರುತ್ತೆ. ಓಕೆ. ಈಗ 15 ನಂಬರ್ದು ಏನಾದ್ರು ಮಾಡಬೇಕು ಅಂದರೆ ಇಲ್ಲಿ 15 ನಂಬರ್ ಸೆಲೆಕ್ಟ್ ಮಾಡಬೇಕು. ಓಕೆ ಓಕೆ. ನೀವು ಐಟಮ್ ಎಲ್ಲ ಹಾಕಿ ಇಟ್ಬಿಟ್ಟು 15 ಸೆಲೆಕ್ಟ್ ಮಾಡಿದ್ರೆ ಅದಾಗುತ್ತೆ. ಟೈಮಿಂಗ್ಸ್ ಎಷ್ಟು ಬೇಕು ಆಟೋಮೆಟಿಕ್. ಈ ನಂಬರ್ನ ನಾವು ತಗೋಬೇಕಾ? ಈಗ ಪಿಜ್ಜಾ ಅಂದರೆ ಇಲ್ಲಿರುತ್ತೆ ನೋಡಿ, ಪಿಜ್ಜಾ ಡಫ್ ಎಷ್ಟು ನಂಬರು 9 ಅಂತ ಸೆಲೆಕ್ಟ್ ಮಾಡಬೇಕಾ? ಅದನ್ನ ಒಳಗಡೆ ಇಟ್ಬಿಟ್ಟು ಟ್ರೈನ ಅದು ಐಟಮ್ ಎಲ್ಲ ಹಾಕ್ಬಿಟ್ಟು 9 ಸೆಲೆಕ್ಟ್ ಮಾಡ್ಬಿಟ್ಟು ಸ್ಟಾರ್ಟ್ ಕೊಟ್ರೆ ಅದು ಆಟೋಮೆಟಿಕ್ ತಗೊಳುತ್ತೆ. ಎಷ್ಟು ಟೈಮ್ ಬೇರೆ ಏನು ಮಿನಿಟ್ ಏನು ಮಾಡಂಗಿಲ್ಲ, ಜಸ್ಟ್ ಅಲ್ಲಿ ಇಟ್ಟು ಅದು ನಂಬರ್ ಮಿನಿಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಯಾವಾಗ ಅಂದ್ರೆ ನೀವು ಆಲ್ರೆಡಿ ಅಡುಗೆ ಮಾಡಿ ಇಟ್ಟಿರ್ತೀರಲ್ಲ, ಅದನ್ನ ಬಿಸಿ ಮಾಡ್ಕೊಳ್ಳೋಕೆ 5 ಮಿನಿಟ್ಸ್ 2 ಮಿನಿಟ್ಸ್ ಆ ಥರ ಸೆಲೆಕ್ಟ್ ಮಾಡಿ ಅದರಲ್ಲಿ ಹಿಂದೆ ಕ್ಲೀನ್ ಮಾಡ್ತಾರೆ. ಅದು ಹಿಂಗೆ ಇಟ್ಟೇ ಇಡಬೇಕಾ ನಾವು? ಈಗ ಅದು ಇಡಬೇಕು ಅಂದರೆ, ಗ್ರಿಲ್ ಇಡಬೇಕು ಅಂದರೆ ಅದ್ರ ಮೇಲ್ಗಡೆ ಇಟ್ಕೊಳ್ಳೋದು. ಅದ್ರ ಮೇಲೆ ಇಡ್ಬೋದಾ? ಇದು ಇಡಲೇಬೇಕು. ಅದಿಲ್ಲ ಅಂದ್ರೆ ಆಗಲ್ಲ. ಅದೆಲ್ಲ ಚೆಲ್ಲುತ್ತಲ್ವಾ, ಇದರಲ್ಲಿ ಬಂದು ಸ್ಟೋರ್ ಆಗುತ್ತೆ. ಅದನ್ನು ವಾಶ್ ಮಾಡ್ಕೋಬೋದು ಈಸಿಯಾಗಿ. ವಾಶ್ ಮಾಡ್ಕೋಬೋದು. ಇದು ರನ್ ಆಗಬೇಕು ಅಂದರೆ ಇದು ಇಡಲೇಬೇಕು, ಇಲ್ಲ ಅಂದರೆ ರನ್ ಆಗಲ್ಲ. ಓಕೆ. ಇದ್ರ ಮೇಲ್ಗಡೆ ನೀವು ಚಿಕನ್ ಇಟ್ಬಿಟ್ಟು, ನಾವು ನಾನ್ ವೆಜ್ ಮಾಡಲ್ಲ ಬಿಡಿ, ವೆಜ್ ಅಲ್ಲ ಹೇಳಿ, ಪಿಜ್ಜಾ ಮಾಡಿದ್ರು ಟ್ರೈ ಇರುತ್ತಲ್ವಾ, ಇದ್ರ ಮೇಲೆ ಇಟ್ಕೊಳ್ಳೋದು. ಇಲ್ಲ ಡೈರೆಕ್ಟ್ ಇದ್ರೆ ಇದ್ರ ಮೇಲೆ ಇಟ್ಕೊಂಡು ಪಿಜ್ಜಾದ ಇಲ್ಲಿ 9 ನಂಬರ್ ಸೆಲೆಕ್ಟ್ ಮಾಡ್ಬಿಟ್ಟು ನೋಡಿ 9 ನಂಬರ್ ಇದೆಯಲ್ಲ, ಕ್ಲೋಸ್ ಮಾಡೇ ಪ್ರೆಸ್ ಮಾಡಬೇಕಲ್ವಾ? ಒಂದು ಹಪ್ಪಳ ಇಟ್ಟು ಮಾಡ್ತೀರಾ ಈಗ? ಇದೊಂದು ಹಪ್ಪಳ ಪಾಪಡ್ ಅಂತಲೇ ಆಪ್ಷನ್ ಇದೆಯಾ?
ಇದೆ ಇಲ್ಲ ಜಸ್ಟ್ ಬಿಸಿ ಮಾಡ್ಕೊತೀರಲ್ವ ಮೈಕ್ರೋವನ್ನು ಅದಕ್ಕೆ ಹಾಕೊಂಡ್ರೆ ಸಾಕಿರಿ. ಅದಕ್ಕೆ ಯಾವ ಥರ ಎಷ್ಟು ಇಲ್ಲಿ ಪಿ ಇದೆ ನೋಡಿ, P1 ಹಾಕೊಂಡ್ರೆ ಸಾಕು. ನಿಮ್ಗೆ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದು. P2 P8 ಈ ಥರ ಜಾಸ್ತಿ ಆಗುತ್ತೆ. ಅದನ್ನು ಜಾಸ್ತಿ ಮಾಡಿಕೊಂಡು ಸಾಕು. ಫಸ್ಟ್ ಈಗ ಆನ್ ಮಾಡಿ ಮೊದಲಿಂದ ಯಾವ ಥರ ಸ್ವಿಚ್ ಆನ್ ಮಾಡಿದ್ರೆ ಇಲ್ಲಿ ಮೈಕ್ರೋನ್ ಇದಿಲ್ಲ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ ಕೊಡೋದು ಅಷ್ಟೇ. ನೋಡಿ, ಈಗ ಅವರು ಡೆಮೋ ಕೊಡೋಕ್ಕೆ ಬಂದಿದ್ದವ್ರು ಹೇಳಿದರು ನೀವು ಪಿಜ್ಜಾ ಬೇಸ್ ತರಿಸಿರಿ, ಇಲ್ಲ ಪಿಜ್ಜಾಗೆಲ್ಲ ರೆಡಿ ಮಾಡಿ ಅಂತ. ಸೊ ಅದಕ್ಕೆ ನಾವು ಮೋರಿಂದ ಪಿಜ್ಜಾ ಬೇಸ್ ತೊಗೊಬಂದಿದ್ದೀವಿ. ಅದ್ರ ಜೊತೆನೇ ಪಿಜ್ಜಾ ಸಾಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ, ಈಗ ಪಿಜ್ಜಾ ಬೇಸ್ ಮೇಲೆ ಪಿಜ್ಜಾ ಸಾಸನ್ನ ಸ್ಪ್ರೆಡ್ ಮಾಡಿ ಅದಕ್ಕೆ ಸ್ವಲ್ಪ ಆಲ್ರೆಡಿ ಚೀಸ್ನು ತಂದು ಗ್ರೇಟ್ ಮಾಡಿ ಇಟ್ಟಿದ್ದೀನಿ. ಅದು ಚೀಸ್ ಸ್ಪ್ರೆಡ್ ಮಾಡಿ ಅದ್ರ ಜೊತೆ ಕಲರ್ ಕ್ಯಾಪ್ಸಿಕಮ್ ಲೈಕ್ ಯೆಲ್ಲೋ ಗ್ರೀನ್ ಕ್ಯಾಪ್ಸಿಕಮ್ನೆಲ್ಲ ಅರೇಂಜ್ ಮಾಡಿ ಕಾರ್ನು ಮತ್ತು ಆನಿಯನ್ನು ಮತ್ತು ಟೊಮೊಟೊ ಎಲ್ಲನೂ ಸ್ಪ್ರೆಡ್ ಮಾಡ್ತಿದ್ದೀವಿ. ನೋಡಿ, ಈ ಥರ ರೆಡಿ ಮಾಡಿ ಜಸ್ಟ್ ಅದ್ರ ಜೊತೆ ಆರ್ಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನೆಲ್ಲನೂ ಅದ್ರ ಮೇಲೆ ಸ್ಪ್ರೆಡ್ ಮಾಡಿದ್ರೆ ಮುಗೀತು ಪಿಜ್ಜಾ. ಇಷ್ಟೇ, ತುಂಬಾ ಈಸಿ. ಬೇಸು ಮತ್ತು ಪಿಜ್ಜಾ ಸಾಸ್ ಇತ್ತು ಅಂತ ಹೇಳಿದ್ರೆ 2 ಮಿನಿಟ್ಸ್ಗೆ ನಮಗೆ ಪಿಜ್ಜಾ ರೆಡಿ ಆಗಿಬಿಡುತ್ತೆ. ನೋಡೋಣ ಬನ್ನಿ ಯಾವ ಥರ ಪಿಜ್ಜಾ ಆಗುತ್ತೆ ಅಂತ. ನೆಕ್ಸ್ಟ್ ಟೈಮ್ ನಾನು ಡೀಟೇಲಾಗಿ ಪಿಜ್ಜಾ ಡಫು ಮಾಡಿ ಪಿಜ್ಜಾ ಬೇಸ್ನ ನಾನೇ ಪ್ರಿಪೇರ್ ಮಾಡಿಕೊಂಡು ಮತ್ತು ಪಿಜ್ಜಾ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಬಟ್ ಆರ್ಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ನಾನು ಮೋರಿಂದನೇ ತೊಗೊಬಂದಿದ್ದೆ. ಅದು ಏನು ಕಡಿಮೆನೇ ಕಾಸ್ಟ್ ಇದೆ, ಏನು ಅಷ್ಟೊಂದು ಕಾಸ್ಟ್ಲಿ ಏನಿಲ್ಲ. ಈಗ ರೆಡಿಯಾಗಿರೋ ಪಿಜ್ಜಾ ಬೇಸ್ನ ಅವನ್ಗಿಡೋಣ. ಯಾವ ಥರ ರೆಡಿಯಾಗುತ್ತೆ ಅಂತ ನಾನೇ ಪಿಜ್ಜಾ ಆಗಿದ್ದನ್ನ ರಿಸೀವ್ ಮಾಡಿದ್ದು ಮತ್ತು ನಾವು ತಿನ್ನಬೇಕಾದ್ರೆ ಎಂಜಾಯ್ ಮಾಡಿದ್ದು ಆ ವಿಡಿಯೋನ ನನ್ನ ಮಗಳು ಬೈ ಮಿಸ್ಟೇಕಾಗಿ ಡಿಲೀಟ್ ಮಾಡಿದ್ದಾಳೆ. ಮತ್ತು ಟಿ ವಿನ ಫಿಕ್ಸ್ ಮಾಡಬೇಕಾದ್ರೂ ವಿಡಿಯೋ ಮಾಡಿದೆ, ಅದನ್ನು ಡಿಲೀಟ್ ಮಾಡಿದ್ದಾಳೆ. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಟೈಮ್ ಆ್ಯಸ್ ಪ್ರಾಮಿಸ್ ನಾನು ಪಿಜ್ಜಾ ಮಾಡೋದನ್ನೆಲ್ಲ ವಿಡಿಯೋ ಹಾಕ್ತೀನಿ. ನೋಡಿ, ಈ ಥರ ಇನ್ಸ್ಟಾಲೇಷನ್ ಆಗಿದೆ ಟಿ ವಿ ರೂಮ್ಗೆ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ,